ದೆಹಲಿ ಸಿಎಂ ಕೇಜ್ರಿವಾಲ್ ಆಪ್ತನಿಂದ ಹಲ್ಲೆ ಪ್ರಕರಣ ಸಂಬಂಧ ಘಟನೆನ ಎಳೆಯಾಗಿ ಸ್ವಾತಿ ಮಲಿವಾಲ್ ಬಿಚ್ಚಿಟ್ಟಿದ್ದಾರೆ. ತಮ್ಮ ಮೇಲಿನ ಹಲ್ಲೆಯನ್ನ ವಿವರವಾಗಿ ತಿಳಿಸಿದ್ದಾರೆ ರಾಜ್ಯಸಭಾ ಸದಸ್ಯೆ. ಮೇ 13ನೇ ತಾರೀಕು ದೆಹಲಿ ಸಿಎಂ ನಿವಾಸದಲ್ಲಿ ಹಲ್ಲೆ ಆರೋಪ. ಕೇಜ್ರಿವಾಲ್ ಆಪ್ತ ಸಹಾಯಕ ವಿಭವ್ ಕುಮಾರ್ನಿಂದ ಹಲ್ಲೆ. ಹಲ್ಲೆ ನಡೆಯುವಾಗ ಕೇಜ್ರಿವಾಲ್ ಮನೆಯಲ್ಲೇ ಇದ್ರು ಅಂತ ಸ್ವಾತಿ ಮಲಿವಾಲ್ ಹೇಳ್ತಿದ್ದಾರೆ. ಹಲ್ಲೆ ನಡೆದಾಗ ತಾನು ಮನೆಯಲ್ಲಿರಲಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ರು. ಆದರೆ ಸಿಎಂ ಹೇಳಿಕೆನ ಸ್ವಾತಿ ಮಲಿವಾಲ್ ಅಲ್ಲಗಳೆದಿದ್ದಾರೆ. ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಘಟನೆಯನ್ನ ಸ್ವಾತಿ ಮಲಿವಾಲ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರಶಾಂತ್, ಇದರಿಂದ ಕೇಜ್ರಿವಾಲ್ಗೆ ಮುಜುಗರ ತಂದಿಟ್ಟಿರೋದಂತೂ ನಿಜ. ಆದರೆ ಮನೆಯಲ್ಲಿರಲಿಲ್ಲ, ವೈ ಅನೇಬಲ್ ಟು ಫೇಸ್ ಪ್ರಾಪರ್ಲಿ ಕೇಜ್ರಿವಾಲ್? ಅನೇಕ ರಾಜಕಾರಣಿಗಳದ್ದು ಇಮೇಜ್ ವರ್ಸಸ್ ರಿಯಾಲಿಟಿ ಎರಡು ಅಂತರ ಇರುತ್ತೆ ಅನ್ನೋದು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ಕೇಜ್ರಿವಾಲ್ 2013, 14, 15 ಹೇಳ್ತಾ ಇದ್ರು, दिल्ली की कोई महिलाओं पे कोई भी चू आता है तो 181 ಕಾಲ್ ಕರೋ, ಸ್ವಾತಿ ಮಲಿವಾಲ್ ಆ ಜಾಯೇಗಿ ಅಂತ. ಆವಾಗ ಸ್ವಾತಿ ಮಲಿವಾಲ್ ಮಹಿಳಾ ಆಯೋಗದ ಅಧ್ಯಕ್ಷರು. ಅಂದರೆ ಮಹಿಳೆಯರಿಗೆ ಏನಾದರೂ 181 ಕಾಲ್ ಮಾಡಿ ಸ್ವಾತಿ ಮಲಿವಾಲ್ ನಿಮ್ಮ ಮನೆಗೆ ಬಂದುಬಿಡ್ತಾಳೆ ಅಂತ. ಇವತ್ತು ಅದೇ ಸ್ವಾತಿ ಮಲಿವಾಲ್ ಬಹಿರಂಗವಾಗಿ ಬಂದು ಏನು ಹೇಳ್ತಿದ್ದಾರೆ, ಪೊಲೀಸರಿಗೂ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಿದ್ದಾರೆ, ನಾನು ಅರವಿಂದ್ ಕೇಜ್ರಿವಾಲ್ ಬಿಡುಗಡೆಯಾದ ಮರುದಿನ ಬೆಳಿಗ್ಗೆ ಅವ್ರ ಮನೆಗೆ ಹೋದೆ. ನಾನು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರಲಿಲ್ಲ. ನಾನು ಯೂಶ್ವಲಿ ಅರವಿಂದ್ ಕೇಜ್ರಿವಾಲ್ದ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲ್ಲ. ನೋಡಿ, ಈ ವಿಭವ್ ಕುಮಾರ್, ಸ್ವಾತಿ ಮಲಿವಾಲ್ ಇವರೆಲ್ಲ ಅರವಿಂದ್ ಕೇಜ್ರಿವಾಲ್ರ ಕಬೀರ್ NGOದಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗಿನಿಂದ ಇವ್ರಿಗೆಲ್ಲ ಪರಿಚಯ, ಒಬ್ರಿಗೊಬ್ರು ಆಪ್ತರೇ ಹೌದು. ಸ್ವಾತಿ ಮಲಿವಾಲ್ ಏನು ಹೇಳ್ತಿದ್ದಾರೆ, ನಾನು ಅವ್ರ ಮನೆಗೆ ಹೋದೆ, ಡ್ರಾಯಿಂಗ್ ರೂಮ್ನಲ್ಲಿ ಕೂಡಿಸಿದ್ರು, ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇದ್ದಾರೆ, ಬರ್ತಾರೆ ಅಂತ ಹೇಳಿದರು. ಅಷ್ಟರಲ್ಲಿ ವಿಭವ್ ಕುಮಾರ್ ಜೋರಾಗಿ ನಡ್ಕೊಂಡು ಬಂದರು. ಅವಳು ಅದನ್ನು ಒತ್ತು ಕೊಟ್ಟು ಹೇಳ್ತಾರೆ, ಸಿಟ್ಟಿನಲ್ಲಿ ಭರದಲ್ಲಿ ಜೋರಾಗಿ ನಡ್ಕೊಂಡು ಬಂದರು. ನನ್ನ ಕಪಾಳಕ್ಕೆ 2 ಹೊಡೆದ್ರು, ಕಿಕ್ ಮಾಡಿದರು ನನ್ನ ದೇಹದ ಮೇಲೆ ಅಂತಕ್ಕಂಥದ್ದನ್ನು, ಹೊಟ್ಟೆಗೆ ಹೊಡೆದ್ರು. ಆಮೇಲೆ ಅವ್ರು ಹೋಗಿ ಹಾಸ್ಪಿಟ್ಲಿಗೂ ಹೋಗಿ ಬಂದಿದ್ದಾರೆ. ಯಾರು? ಸ್ವಾತಿ ಮಲಿವಾಲ್. ದಿಲ್ಲಿ ಪೊಲೀಸರಿಗೆ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ ಸ್ವಾತಿ ಮಲಿವಾಲ್ ಹೇಳ್ತಿದ್ದಾರೆ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಕ್ಲೀನ್ ಚಿಟ್ ಟು ಕೇಜ್ರಿವಾಲ್ ಆಲ್ಸೋ. ಯಾಕಂದರೆ ಕೇಜ್ರಿವಾಲ್ ಮನೆಯಲ್ಲಿದ್ದರು, ಆಗ ಕೇಜ್ರಿವಾಲ್ ತಂದೆ ತಾಯಿ ಇದ್ದರು. ಹೀಗಾಗಿ ತಂದೆ ತಾಯಿಯ ಸ್ಟೇಟ್ಮೆಂಟ್ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ದಿಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ಹೇಳ್ತಿದ್ದಾರೆ, ನಾನು ಮನೆಯಲ್ಲೇ ಇರಲಿಲ್ಲ, ಮ್ಯಾಟ್ರ್ ಸಬ್ಜುಡೀಸ್ ಇದೆ ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಹೇಳ್ತಿದ್ದಾರೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಬೇರೆ ಬೇರೆ ಪ್ರಕರಣಗಳಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತದೆ. ಈ ಪ್ರಜ್ವಲ್ ಪ್ರಕರಣದಲ್ಲಿ ಏನು ಇಡೀ ಇಂಡಿಯಾ ಒಕ್ಕೂಟದ ಸ್ಟ್ಯಾಂಡ್ ಏನು, ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ನಿಮ್ಮದೇ ಪಕ್ಷದ ರಾಜ್ಯಸಭಾ ಸಂಸದೆ, ಸಾಮಾನ್ಯ ಮಹಿಳೆ ಅಲ್ಲ, ರಾಜ್ಯಸಭಾ ಸಂಸದೆ ಹೇಳ್ತಾರೆ, ನಿಮ್ಮ ಆಪ್ತ ಕಾರ್ಯದರ್ಶಿ ನನಗೆ ಕಿಕ್ ಮಾಡಿದರು, ನನಗೆ ಬಂದು ಹೊಡೆದ್ರು ಅನ್ನೋದನ್ನು ಆಕೆ ದಿಲ್ಲಿ ಪೊಲೀಸರು ಎದುರುಗಡೆ ಬಂದು ಹೇಳ್ತಿದ್ದಾಳೆ. ಸಿಎಂ ಮನೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ನಿಮ್ಗೆ ಗೊತ್ತಾಗಲಿಲ್ವಾ? ಅವಳು ಹೇಳ್ತಿದ್ದಾಳೆ, ನಾನು ಜೋರು ಕೂಗಿದೆ, ಇಡೀ ಮನೆ ಕೇಳಿಸಿದೆ ನಾನು ಕೂಗಿದ್ದು ಅಂತಕ್ಕಂಥದ್ದನ್ನು ಸ್ವಾತಿ ಮಲಿವಾಲ್ ಹೇಳ್ತಿದ್ದಾಳೆ. ಬಟ್ ಅರವಿಂದ್ ಕೇಜ್ರಿವಾಲ್, ಅಂದರೆ ನಾನು ಅದಕ್ಕೆ ಹೇಳಿದೆ, ಇಮೇಜ್ ವರ್ಸಸ್ ರಿಯಾಲಿಟಿ. ನೀವೇನಿದ್ದೀರಿ ಅಥವಾ ಏನಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಪ್ತರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ಪಬ್ಲಿಕ್ ಪರ್ಸೋನಾ ಇಸ್ ಡಿಫ್ರೆಂಟ್. ಪಬ್ಲಿಕ್ನಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ. ನೀವು ಒಳಗಡೆ ಏನಿದ್ದೀರಿ ಅಂತಕ್ಕಂಥದ್ದು ನಿಮ್ಮ ಆಪ್ತ ಬಳಗಕ್ಕೆ ಗೊತ್ತಿರುತ್ತೆ. ಸ್ವಾತಿ ಮಲಿವಾಲ್ ಯಾಕೆ ನಿಮ್ಮ ಹೇಳ್ತಿದ್ದಾಳೆ ವಿಭವ್ ಕುಮಾರ್ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಅಂತಕ್ಕಂಥದ್ದನ್ನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಾಕೆ ಹೇಳ್ತಾಳೆ, ಇಲ್ಲ ವಿಭವ್ ಕುಮಾರ್ನ ಕ್ಲೌಟ್ ಎಷ್ಟಿದೆ ಅಂತಂದರೆ, ಆತನಿಗೆ ಒಂದು ಪಾಶ್ ಮನೆ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಬದುಕಬೇಕು ಅಂದರೆ ವಿಭವ್ ಕುಮಾರ್ಗೆ ಸಲ್ಯೂಟ್ ಹೊಡ್ಕೋತಿರಬೇಕು. ಪ್ರಶ್ನೆ ಹೇಳುತ್ತೆ, ಹಾಗಾದರೆ ವಿಭವ್ ಕುಮಾರ್ಗೆ ಏನು ಜಾಸ್ತಿ ಗೊತ್ತಿದೆ ಅನ್ನುವ ಕಾರಣಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ವಿಭವ್ ಕುಮಾರ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೋ ಅಥವಾ ಆತನನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ವೋ? ಸ್ವಾತಿ ಮಲಿವಾಲ್ ಮೇಲೆ ಅಟ್ಯಾಕ್ ಆದಾಗ ಅಟ್ಲೀಸ್ಟ್ ನೀವು ಹೊರಗಡೆ ಬಂದು ಇಲ್ಲ ಇದನ್ನು ಮಾಡಿದರೆ ತಪ್ಪು ಅಂತಕ್ಕಂಥದ್ದನ್ನಾದರೂ ಹೇಳಬೇಕಲ್ಲ. ನೀವು ಮರುದಿನ ಅದೇ ವಿಭವ್ ಕುಮಾರ್ನ ಕರ್ಕೊಂಡು ಹೋಗಿ ಲಕ್ನೋಗೆ ಹೋದರು. ಇವತ್ತು ಹೇಗಾಗಿದೆ ಅಂತಂದರೆ, ಆಮ್ ಆದ್ಮಿ ಪಕ್ಷದ ಮಹಿಳಾ ಸಚಿವೆ ಅತಿಶಿ ಹೇಳ್ತಿದ್ದಾರೆ ಸ್ವಾತಿ ಮಲಿವಾಲ್ BJP ಏಜೆಂಟ್ ಅಂತಕ್ಕಂಥದ್ದನ್ನು.
ಇದೇ ಸ್ವಾತಿ ಮಲಿವಾಲನ ತಲೆ ಮೇಲೆ ಹೊತ್ಕೊಂಡು ದಿಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾದಾಗ ತಿಕ್ಕಾಟಗಳು ನಡೆದವು ಸರ್ಕಾರದ ಜೊತೆ. ಆಗ ಸ್ವಾತಿ ಮಲಿವಾಲ್ ಬೇಕಾಗಿತ್ತು, ಈಗ ಯಾಕೆ ಬೇಡ? ಅದಕ್ಕೊಂದು ಥೇರಿ ಆಮ್ ಆದ್ಮಿ ಪಕ್ಷದ ಒಳಗಡೆ ಏನು ಹೇಳ್ತಾರೆ ಅಂದರೆ, ಸ್ವಾತಿ ಮಲಿವಾಲರನ್ನ ರಾಜ್ಯಸಭಾ ಸಂಸದೆ ಮಾಡಿದರು. ಈಗ ಅರವಿಂದ್ ಕೇಜ್ರಿವಾಲ್ಗೆ ಬೇಲ್ ಕೊಡಿಸ್ಲಿಕ್ಕೆ ಭಾಳ ದೊಡ್ಡ ಸಹಾಯ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಅಭಿಷೇಕ್ ಮನು ಸಿಂಘ್ವಿ ಫೀಸ್ ಯೂಸಲಿ ಅನೇಕ ಬಾರಿ ಹಿಂಗೆ ಆಗತ್ತೆ, ಫೀಸ್ ತೆಗೆದುಕೊಳ್ಳಲ್ಲ. ಈಗ ಕಪಿಲ್ ಸಿಬಲ್ರನ್ನ ಅಖಿಲೇಶ್ ಯಾದವ್ ಯಾಕೆ ರಾಜ್ಯಸಭಾ ಸಂಸದ ಮಾಡಿದರು? ಹಾಗೆ ಅಭಿಷೇಕ್ ಮನು ಸಿಂಘ್ವಿಯನ್ನು ರಾಜ್ಯಸಭಾ ಸಂಸದರನ್ನಾಗಿ ಮಾಡಬೇಕಿದೆ. ಸ್ವಾತಿ ಮಲಿವಾಲ್ಗೆ ನೀನು ರಾಜೀನಾಮೆ ಕೊಡು ಅಂತಂದರೆ ಆಕೆ ಕೊಡ್ತಾ ಇಲ್ಲ. ಆ ಕಾರಣದಿಂದ ಈ ತಿಕ್ಕಾಟ ನಡೆದಿದೆ ಅಂತಕ್ಕಂಥದ್ದು ಥೇರಿ ಓಡಾಡ್ತಾ ಇದೆ ದಿಲ್ಲಿ ಮಟ್ಟದಲ್ಲಿ. ನನಗನ್ಸುತ್ತೆ ನೋಡಿ, ಪಾಲಿಟಿಕ್ಸ್ ಅಪಾರ್ಟ್, ಒಬ್ಬ ಮಹಿಳೆ ನಿಮ್ಮ ಆಪ್ತೆ ರಾಜ್ಯಸಭಾ ಸಂಸದೆ ಏನು ಹೇಳ್ತಿದ್ದಾಳೆ, ನಿಮ್ಮ ಆಪ್ತ ಕಾರ್ಯದರ್ಶಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ನನ್ನ ಮೇಲೆ ದಾಳಿ ಮಾಡಿದ್ದಾರೆ, ನನ್ನ ಘನತೆಗೆ ಕುಂದುಂಟಾಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಏನು? ನೀವು ನಿಮ್ಮ ಆಪ್ತ ಕಾರ್ಯದರ್ಶಿಯನ್ನು ಆಗಿಂದಾಕೆ ಸಸ್ಪೆಂಡ್ ಮಾಡಿ ಇಂಟರ್ನಲ್ ಎನ್ಕ್ವೈರಿ ಪಾರ್ಟಿಯಲ್ಲೂ ನಡೆಸಿ. ನೀವು 2011ರಲ್ಲಿ ಏನೇನೆಲ್ಲ ಮಾತಾಡ್ತಾ ಇದ್ರಿ? ಪ್ರಶಾಂತ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಪ್ರಶಾಂತ್? ಸ್ವಾತಿ ಮಲಿವಾಲ್ ಮೇಲೆ ಆದ ಹಲ್ಲೆ ಸಮಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅದೇ ಮನೆಯಲ್ಲಿದ್ದರು, ಅವರ ತಂದೆ ತಾಯಿ. ಇನ್ ಇಂಟರ್ನಲ್ ಎನ್ಕ್ವೈರಿ ನೀವು ನಡೆಸಿ. ನಾನು ಹೇಳೋದು, ನಿಮಗೆ ಮುಖ್ಯಮಂತ್ರಿಯಾಗಿ ನೀವು ಇಂಪಾರ್ಷಿಯಲ್ ಆಗಿರ್ಬೇಕಲ್ವಾ, ನಡೆಸಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ. ಆಮೇಲೆ ಇನ್ನೊಂದು ವಿಷಯ, ನೀವು 2011, 12, 13ರಲ್ಲಿ ಏನು ಹೇಳ್ತಾ ಇದ್ರಿ ದಿಲ್ಲಿಯಲ್ಲಿ, मैं पूरे दिल्ली में CCTV लगाऊंगा. ಎಲ್ಲಿದೆ ನಿಮ್ಮ ಮನೆಯಲ್ಲಿ CCTV? ಯಾಕೆ ಫುಟೇಜ್ ಕೊಡ್ತಾ ಇಲ್ಲ? ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ. ಆ CCTV ಕೆಟ್ಟಿದೆ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತೀರಿ? ನಾನೀಗ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರ ಹೇಳಿಕೆ, ನಾನು ಕೋರ್ಟ್ ಆದೇಶವನ್ನು ಒಪ್ಪಲ್ಲ. ಪಾಲಿಟಿಕ್ಸ್ ಡಸಂಟ್ ಗಿವ್ ಯು ಅಂದರೆ ಫ್ರೀಡಮ್ ಟು ಟೆಲ್ ಎನಿಥಿಂಗ್. ಒಬ್ಬ ಮಹಿಳೆ ಮೇಲೆ ಹಲ್ಲೆ ಆಗಿದೆ, ಪಾಲಿಟಿಕ್ಸ್ ರೀ, ಅವಳು BJP ಏಜೆಂಟು, ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ, ನಾನು ಒಪ್ಪಲ್ಲ ರೀ, ಅದು BJP ಏಜೆನ್ಸಿ ಮಾಡ್ತಾಯಿದೆ. ನಾನು ಅದಕ್ಕೆ ಹೇಳಿದೆ, ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಡಸಂಟ್ ಗಿವ್ ಯು ರೈಟ್ ಆರ್ ಹ್ಯಾಂಡಲ್ ಟು ಟೆಲ್ ಎನಿಥಿಂಗ್ ಆರ್ ಎವ್ರಿಥಿಂಗ್ ಆರ್ ಟು ವೈಲೇಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ಸ್. ನೋಡ ಅರವಿಂದ್ ಕೇಜ್ರಿವಾಲ್ ನನಗನ್ಸುತ್ತೆ ಅವಳು ಹೇಳ್ತಾಳೆ ಬಿಭವ್ ಕುಮಾರ್, ಅದಕ್ಕೆ ಕುಮಾರ್ ವಿಶ್ವಾಸ್ ಒಂದು ಮಾತನ್ನು ಹೇಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ರಿಗೆ ನಾನು ಕೇಳಿದೆ, ಯಾರು ಈತ ಬಿಭವ್ ಕುಮಾರ್? ಪತ್ರಕರ್ತ ಇದ್ದ, ಒಂದು 15,000 ಸಂಬಳ ಕೊಟ್ಟು ಇಟ್ಕೊಂಡಿದ್ದೀನಿ. ಇವತ್ತು ಆ ಬಿಭವ್ ಕುಮಾರ್ ಆಮ್ ಆದ್ಮಿ ಪಕ್ಷದಲ್ಲಿ ಯಾರಾದರೂ ಆತನನ್ನು ಪ್ರಶ್ನೆ ಮಾಡಿದರೆ ಪಾರ್ಟಿಯಿಂದ ಹೊರಗೆ ಹೋಗುವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ಸ್ವಾತಿ ಮಲಿವಾಲ್ ಸ್ವತಃ ಹೇಳ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ರಾಜ್ಯಸಭಾ ಇದು ಯಾರೋ BJP ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ, ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಅಲ್ಲ. ನೀವು ಅಂದರೆ ನೋಡಿ, ಲೈಫ್ ಆರ್ ಪಾಲಿಟಿಕ್ಸ್ ಆಲ್ವೇಸ್ ಟೇಕ್ ಎ ಫುಲ್ ಸರ್ಕಲ್. ಕೇಜ್ರಿವಾಲ್ರಿಗೆ ಅದು ಆಗ್ತಾ ಇದೆ. ನೀವೇನು ಹೇಳಿದ್ರಿ, ಮಹಿಳೆಯರ ಮೇಲೆ ಅನ್ಯಾಯ ಆದರೆ ನಾನಿದ್ದೀನಿ, 181 ಮಾಡಿ CCTV ಇಡೀ ಊರಲ್ಲಿ ಹಾಕಿಸ್ತೀನಿ, ಭ್ರಷ್ಟಾಚಾರದ ಪ್ರಕರಣಗಳು ಬಂದರೆ ನಾನು ರಾಜೀನಾಮೆ ಕೊಡ್ತೀನಿ. ಅದು ತಮ್ಮ ವಿಷಯಕ್ಕೆ ಬಂದಾಗ ಇದು ಯಾವುದೂ ಅಪ್ಲೈ ಆಗಲ್ಲ, ರೈಟ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.